Watch India's largest kids library only on Jio Hotstar. Download the app now. ಲಡ್ಡು ಸಿಂಗ್ ಅವರೇ, ನೀವು ಬೇಗ ಬನ್ನಿ. ಇಲ್ಲೊಂದಷ್ಟು ಜನ ನಮ್ಮ ಜೋಪಡಿನ ಕಿತ್ತಾಕಕ್ ಬಂದಿದ್ದಾರೆ. ಬೇಗ ಬನ್ನಿ. ಚಿಂತೆ ಮಾಡಬೇಡಿ, ನಾನ್ ಬಂದ್ರೆ ನಿಮ್ ಸಮಸ್ಯೆಗಳನ್ನೆಲ್ಲ ದೂರ ಮಾಡ್ತೀನಿ. ನಾನ್ ಈಗ್ಲೇ ಬರ್ತೀನಿ. ನನ್ನೇ ಮರ್ತ್ಬಿಟ್ರಲ್ಲ. ಪಾಪ ಸುಮ್ಮನೆ ತಲೆ ಆಡ್ಸಿದ್ರೆ ಸಾಕು, ಇಡೀ ಬೆಟ್ಟನೇ ಬಿದ್ದೋಗುತ್ತೆ. ಇನ್ನ ಈ ಜೋಪಡಿ ಯಾವ ಲೆಕ್ಕ? ನಿಮ್ಮ ಜೀವನದ ಮೇಲೆ ನಿಮ್ಗೆ ಆಸೆ ಇದ್ರೆ ನೀವು ಇಲ್ಲಿಂದ ದೂರ ಹೋಗ್ಬಿಡಿ. ನಿಮ್ಮ ಜೋಪಡಿನ ಕೃಷ್ಣನ ಆಶೀರ್ವಾದದಿಂದ ಇದು ನಿಮ್ಮ ಜೋಪಡಿನೇ ಆಗಿರ್ಬೋದು, ಆದ್ರೆ ಈ ಜಾಗ ನಂದು. ಆದ್ರಿಂದ ಈ ಜೋಪಡಿನೂ ನಂದೇ ಅಲ್ವಾ? ಇದನ್ನ ಮುರಿಬಹುದು, ಹರಿಬಹುದು, ಏನ್ ಬೇಕಾದ್ರೂ ಮಾಡ್ಬೋದು, ಅದು ನನ್ನ ಇಷ್ಟ. ಆದ್ರೆ ನಾನು ಇದನ್ನ ಮುರಿತೇನೆ ಅಷ್ಟೇ. ಯಾಕಂದ್ರೆ ನಾನು ಈ ಜಮೀನನ್ನ ನಮ್ಮ ಸೈಂಟಿಸ್ಟ್ ಅಯ್ಯರ್ಗೆ ರಿಸರ್ಚ್ ಸೆಂಟರ್ ಮಾಡೋದಕ್ಕೆ ಮಾರ್ಬಿಟ್ಟಿದ್ದೇನೆ. ಅದೆಲ್ಲ ನನಗ್ ಗೊತ್ತಿಲ್ಲ. ಇಷ್ಟು ದೊಡ್ಡ ಪ್ರಪಂಚ ಇದೆ, ಎಲ್ಲಕ್ ಬೇಕಾದ್ರೂ ಹೋಗಿ. ನನಗೆ ನನ್ನ ಕೆಲಸ ಮಾಡಕ್ ಬಿಡೆ. ನಾವಿಲ್ಲಿಂದ ಎಲ್ಗೂ ಹೋಗಲ್ಲ. ಈ ಜಾಗ ನಮ್ದು. ನಾವಿಲ್ಲಿ ಎಷ್ಟೋ ವರ್ಷದಿಂದ ಇದೀವಿ. ಯಾರಿಲ್ಲಿ ಬುಲ್ಡೋಸರ್ ತಗೊಂಡ್ ಬಂದು ಗಲಾಟೆ ಮಾಡ್ತಿರೋದು? ಈ ಜಾಗ ಈ ಜನಗಳಿಗೆ ಸೇರಿದ್ದು. ಇವರೆಲ್ಲ ಹಲವಾರು ವರ್ಷಗಳಿಂದ ಇಲ್ಲೇ ಇದ್ದಾರೆ. ನೀವೆಲ್ಲರೂ ಕಾನೂನಿನ ಉಲ್ಲಂಘನೆ ಮಾಡ್ತಾ ಇದ್ದೀರಾ. ನಡೀರಿ, ಹ್ಯಾಂಡ್ಸ್ ಅಪ್, ಕೈ ಮೇಲೆತ್ತಿ. ನಡೀರಿ. ನೋಡಿದ್ರ ನನ್ ಪವರ್ ಏನು ಅಂತ? ನನ್ನ ಹೆಸರು ಲಡ್ಡು ಸಿಂಗ್ ಅಂತ ಸುಮ್ನೆ ಫೇಮಸ್ ಆಗ್ಲಿಲ್ಲ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರೇ 50 ಕಿಲೋಮೀಟರ್ ಬಿಟ್ಬಿಡಿ ಸಾರ್. ಇನ್ನ 5 ಮೀಟರ್ ಇಲ್ಲ, ಸ್ವಲ್ಪ ಹಿಂದೆ ನೋಡಿ ಸಾರ್. ನನ್ನ ಜಾಯಮಾನದಲ್ಲಿ ಹಿಂತಿರುಗಿ ನೋಡಿದ್ದೇ ಇಲ್ಲ. ಶೂರವೀರರ ಜಾಯಮಾನ ನಮ್ದು. ಶೂರವೀರರದ್ದು. ನೋಡಿ ಸಾರ್, ಇಲ್ಲ ಅಂದ್ರೆ ನಿಮ್ಮ ಕತೆ ಮುಗಿದು ಹೋಗಿ ಪ್ರಾಣ ಹೋಗ್ಬಿಡುತ್ತೆ. ಏನಿದೆ ಹಿಂದೆ? ಅಯ್ಯೋ ಅಯ್ಯೋ, ನಿಲ್ಸಿ 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 ನಿಲ್ಸಿ, ಬುಲ್ಡೋಸರ್ನ ನಿಲ್ಸಿ. ಅಯ್ಯೋ ನಿಲ್ಸಿ, ಬುಲ್ಡೋಸರ್ನ ನಿಲ್ಸಿ. ಹಲೋ ಶಿವ. ದೊಡ್ಡದಾಗಿ ಬಂದ್ಬಿಟ್ಟ ಪಾಪನಿಗೆ ಬುದ್ಧಿ ಕಲಿಸೋದಕ್ಕೆ. ಸರಿ ಹೋಗಿ, ಈಗ ಎಲ್ಲ ಜೋಪಡಿಗಳನ್ನು ಒಡೆದು ಹಾಕಿ. ಅಂಕಲ್, ಈ ಜನರ ಮನೆನ ಖಾಲಿ ಮಾಡಿಸೋದಕ್ಕೆ ನಿಮ್ಗೆ ಯಾವ ಅಧಿಕಾರ ಕೂಡ ಇಲ್ಲ. ಹೇಯ್ ಮಗೋ, ಇಲ್ಲಿಂದ ಹೊರಟು ಹೋಗ್ಬೇಡ. ಪಾಪ ತಲೆ ಕೆಡ್ಸ್ಕೊಂಡ್ರೆ ಬೆಟ್ಟಗಳೇ ಅಲಗಾಡಬಡತ್ತೆ. ನೀನೊಬ್ಬ ಮಾಮೂಲಿ ಮಗು ಅಷ್ಟೇ, ಬುದ್ಧಿಲಿ ಚಿಕ್ಕವನು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ನೀವೇನಿಲ್ಲಿ ಮ್ಯಾಟ್ನಿ ಶೋ ಫಿಲಮ್ ನೋಡಕ್ ಬಂದಿದ್ದೀರೇನ್ರೋ? ಲೇ, ಆ ಮಗುನ ಹಿಡ್ಕೊಂಡ್ರಲೇ. ಎಲ್ಲಿಗೆ ಹೋಗ್ತಾ ಇದೆಯೋ?
ಬೇಗ ಬನ್ನಿ. ಅಯ್ಯೋ ನೀವ್ ಎಲ್ಕೊರೋ ಹೋಗ್ತಾ ಇದ್ದೀರಾ? ನಾನು ವಾಪಸ್ ಬರ್ತೀನೋ ಮಗು. ಮತ್ತೆ ಮಗು ಅಂತ ಕರಿತೀರಾ? ಬೇಗ ಹೊಡ್ಸೋ, ಬೇಗ ಹೊಡ್ಸೋ. ಮಗು ಮಗು ಮಗು, ಬೇಗ ಹೋಗು, ಬೇಗ ಹೋಗು, ಬೇಗ ಹೋಗು. ಮಗು 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 ಮಗು, ಈಗೇನ್ ಮಾಡ್ತೀಯಾ? ಅದೇನೇ ಆದ್ರೂ ಕೂಡ ನನಗೆ ಆ ಭೂಮಿ ಬೇಕೇ ಬೇಕು. ಸಿಗತ್ತೆ ಸಿಗತ್ತೆ, ಯಾವುದೇ ಕಾರಣಕ್ಕೂ ಅದು ನಿನಗೆ ಸಿಕ್ಕೇ ಸಿಗತ್ತೆ. ಸ್ವಲ್ಪ ಟೈಮ್ ಕೊಡಿ. ಅರ್ಜೆಂಟ್ ಯಾಕೆ ಮಾಡ್ತಾ ಇದ್ದೀರಾ? ಅಂತದ್ ನೀವ್ ಏನ್ ರಿಸರ್ಚ್ ಮಾಡ್ತಾ ಇದ್ದೀರಿ ಅಂತ ಇಲ್ಲಿವರೆಗೂ ನೀವು ನನಗೆ ಹೇಳೇ ಇಲ್ವಲ್ಲ. ಹೇಳಿ. ನಾನು ಯಾವ ತರ ರಿಸರ್ಚ್ ಮಾಡ್ತಿದ್ದೀನಿ ಅಂದ್ರೆ, ಅದು ಏನಂದ್ರೆ ನಾನು ನನ್ನ ರಿಮೋಟ್ ಮತ್ತೆ ಒಂದು ಚಿಪ್ ಇಂದ ಹೋಗೋ ಬರೋ ಚಿಕ್ಕ ಪುಟ್ಟ ಗಾಡಿ ಅಂದ್ರೆ 2 ವೀಲರ್ 4 ವೀಲರ್ನೆಲ್ಲ ನಾನು ಆರಾಮಾಗಿ ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡಬಹುದು ಅಷ್ಟೇ. ಈಗ ನಾನು ಈ ಚಿಪ್ ನ ನನ್ನ ಕಾರಲ್ಲಿ ಹಾಕ್ಬಿಟ್ಟು ನನ್ನ ಕಾರನ್ನ ರೋಡಲ್ಲಿ ಹೋಗೋಕೆ ಬಿಟ್ರೆ ನನ್ನ ಕಾರ್ ಹಿಂದೆ ಬೇರೆ ಎಲ್ಲ ವೆಹಿಕಲ್ಗಳು ಹಾಗೆ ಲೈನ್ ಆಗಿ ಬರ್ತವೆ. ಗೊತ್ತಾಯ್ತಲ್ವಾ ನಿಮ್ಗೆ? ಮತ್ತೆ ಅವುಗಳ ಡ್ರೈವರ್ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ವಾವ್, ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಮತ್ತೆ ಇವಾಗ ನಾನು ಏನ್ ಮಾಡ್ಬಾರ್ದು ಅನ್ಕೊಂಡಿದ್ನು ಅದನ್ನ ನಾನು ಮಾಡ್ಬೇಕಾಗುತ್ತೆ ಅನ್ನಿಸ್ತಿದೆ. ನಾನು ಯಾರಿಗೂ ನನ್ನ ರಿಸರ್ಚ್ ನ ಎಕ್ಸ್ಪೋಸ್ ಮಾಡಕ್ಕೆ ಇಷ್ಟ ಪಡ್ತಿರ್ಲಿಲ್ಲ. ಗೊತ್ತಾ ಏನಕ್ಕೆ ಹೇಳ್ದೆ ಅಂದ್ರೆ, ಇದರಿಂದ ನನ್ನ ಚಿಪ್ ನ ನಾನು ಒಂದ್ಸಲ ನೋಡ್ಬಿಡ್ಬಹುದು ಟೆಸ್ಟ್ ಮಾಡಿ. ಅಯ್ಯೋ ನನಗೆ ಏನು ಅರ್ಥ ಆಗ್ಲಿಲ್ಲ. ಏನು ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಾನು ಏನ್ ಹೇಳ್ತೀನೋ ಅದನ್ನ ಮಾರಿ ಮತ್ತೆ ನಿಮ್ಗೆ ಎಲ್ಲ ಅರ್ಥ ಆಗೋಗುತ್ತೆ ಆಮೇಲೆ. ಹಲೋ ಡಾಗಿ, ಏನಾಯ್ತು? ಏನಕ್ಕೆ ಈ ತರ? ಈಗ ನೋಡಿ, ಅವನ ಸೈಕಲ್ ಯಾವಾಗ್ಲಿಂದ ಸ್ಟಾರ್ಟ್ ಆಗುತ್ತೋ ಹೋಗೋದಕ್ಕೆ ಆವಾಗ್ಲಿಂದ ನನ್ನ ಚಿಪ್ ಆಕ್ಟಿವೇಟ್ ಆಗೋಗುತ್ತೆ. ಮತ್ತೆ ಅದರಿಂದ ರೇಸ್ಗಳು ಬಂದು ಎಲ್ಲ ಗಾಡಿಗಳನ್ನ ಅದ್ರ ಹತ್ರ ಎಳ್ಕೊಂಡ್ಬಿಡುತ್ತೆ. ಹಾ ಗೊತ್ತಾಯ್ತಾ? ಸೈಕಲ್ ಎಲ್ಲೇ ಹೋಗ್ತಿರ್ಲಿ ಅದ್ರ ಹಿಂದೆ ಬೈಕ್ಗಳು, ಕಾರ್ಗಳು, ಸ್ಕೂಟರ್ಗಳು ಬಂದು ಅದನ್ನ ಹೊಡೆದು ಚಟ್ನಿ ಮಾಡ್ಬಿಡುತ್ತೆ. ಗೊತ್ತಾಯ್ತಾ? ಅಯ್ಯಯ್ಯೋ, ಇದಕ್ಕೇನಾಯ್ತು? ನಿನ್ ಕೀಲಿ ನನ್ನ ಹತ್ರ ಇದೆ. ತಾನಕ್ ತಾನೇ ಸ್ಟಾರ್ಟ್ ಹೇಗಾಯ್ತು? ಹೇಗ್ ಸ್ಟಾರ್ಟ್ ಆಗ್ತಿದೆ? ನನ್ ಕಾರ್ ನಿಂತ್ಕೋ, ನನ್ ಕಾರ್. ಏಯ್ ಶಿವ, ನನ್ ಕಾರ್. ಅಯ್ಯ ಅಮ್ಮ, ಅಯ್ಯೋ ಕಾರ್ ಹೋಯ್ತು, ನಂದು ಕಾರು ಹೋಯ್ತು. ಶಿವ, ನನ್ ಮೋಟರ್ ಸೈಕಲ್ ನ ಯಾವ್ದೋ ಭೂತ ಎಳ್ಕೊಂಡು ಹೋಗ್ತಾ ಇದೆ. ಏನ್ ಮಾಡ್ಲಿ? ನನ್ ಬೈಕು ಉಲ್ಟಾ ಹೋಗ್ತಾ ಇದೆ. ಶಿವ, ನನ್ ಕಾಪಾಡು ಶಿವ, ನನ್ ಕಾಪಾಡು. ಲಡ್ಡು ಸಿಂಗ್ ಸರ್, ಈ ಎಲ್ಲಾ ಗಾಡಿಗಳು ನನ್ನ ಸೈಕಲ್ ಇಂದನೇ ಬರ್ತಾ ಇವೆ. ಇಲ್ಲಿ ಏನ್ ನಡೀತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಏನೋ ಒಂದು ಆಗಿದೆ. ನೀವು ನಿಮ್ಮ ಮೋಟರ್ ಸೈಕಲ್ ಇಂದ ಜಂಪ್ ಮಾಡಿ. ಜಂಪ್ ಮಾಡ್ಬೇಕಾ? ಸರಿ, ಜಂಪ್ ಮಾಡ್ತೀನಿ. ನಾನು ಬದ್ಕೊಂಡೆ. ನನ್ಗೆ ರಿಟರ್ನ್ ಟಿಕೆಟ್ ನ ಯಾರು ಮಾಡಿದ್ದೋ ತಮ್ಮ?
ಏನಾದ್ರೂ ಮಾಡ್ಲೇಬೇಕಾಗತ್ತೆ ಈ ತೊಂದರೆಯಿಂದ ಮುಕ್ತಿ ಪಡೆಯೋದಕ್ಕೆ. ಇವನ್ ಎಲ್ಲಿಂದ ಗಟ್ ಬಿದ್ದ ನನ್ಗೆ? ಈ ಸಲ ಅವನು ಸೈಕಲ್ನ ಹಾರಿಸಿ ಉಳ್ಕೊಂಡಿದ್ದಾನೆ, ಆದ್ರೆ ನೆಕ್ಸ್ಟ್ ಟೈಮ್ ಇಂದ ಅವನು ಉಳ್ಕೊಳ್ಳೋದಿಲ್ಲ. ಏನಾದ್ರೂ ಮಾಡ್ಲೇಬೇಕಾಗತ್ತೆ. ನೀವು ಚಿಂತೆ ಮಾಡ್ಬಿಡಿ ಸೈಂಟಿಸ್ಟ್ ಅವರ. ಪಾಪ ಸುಮ್ನೆ ತಲೆ ಕೆಡಿಸ್ಕೊಂಡ್ರೆ ಬೆಟ್ಟಗಳೇ ಅಲಗಾಡ್ಬಿಡುತ್ತೆ. ಹಾ, ಇನ್ನು ಈ ಮಗು ಯಾವ ಲೆಕ್ಕ? ನೀರು ಈ ಡೈಲಾಗ್ ನ ಸ್ವಲ್ಪ ಮಾತಾಡೋದನ್ನ ನಿಲ್ಲಿಸ್ತೀಯಾ? ಆ ಒಂದು ಮಗುನೇ ನಿನ್ ಕೈ ಸಂಭಾಳ್ಸಕ್ಕಾಗ್ತಿಲ್ಲ, ಮತ್ತೆ ಬೆಟ್ಟನ ಬೀಳಿಸ್ತೀಯಾ? ಏನೋ ಒಂದು ಇದೆ ಅನ್ಸುತ್ತೆ ಈ ಸೈಕಲ್ ಅಲ್ಲಿ. ಎಲ್ಲಾ ಗಾಡಿಗಳು ನನ್ ಸೈಕಲ್ ಹಿಂದೆನೆ ಬರ್ತಾ ಇವೆ. ಏನಂತಾನೆ ಗೊತ್ತಿಲ್ಲ. ಏನಿರ್ಬಹುದು? ಓಹೋ, ಹಾಗಾದ್ರೆ ಇದೇನಾ ಎಷ್ಟೊಂದು ತೊಂದರೆ ಮಾಡ್ತಿರೋದು? ಓಕೆ, ಹಾಗಾದ್ರೆ ಈ ಒಂದು ಚಿಕ್ಕ ಚಿಪ್ಪಿಂದಾನೇ ಇದೆಲ್ಲ ಆಗ್ತಿರೋದು. ನಡಿ, ಇದನ್ನ ಲಡ್ಡು ಸಿಂಗ್ ಸರ್ ಕೊಟ್ಬಿಡೋಣ. ಶಿವ, ಈ ಒಂದು ಚಿಪ್ನಿಂದ ಗಾಡಿಗಳೆಲ್ಲ ಹಿಂದ್ ಬರ್ತಾ ಇವೆ ಅಂತ ಹೇಳಿದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಯಾವ್ದಕ್ಕೂ ನಾನೊಂದ್ಸಲ ಟ್ರೈ ಮಾಡಿ ನೋಡ್ತೀನಿ. ಜಯರಾಮ, ನಡಿ ನಡಿ. ಈಗ ನೋಡೋಣ, ಈ ಚಿಪ್ನ ಹಾಕಿದ್ದೀನಿ. ಈಗ ಕಾರ್ಗಳು ನನ್ನ ಹಿಂದ್ ಬರುತ್ತಾ ಅಂತ ನಾನು ನೋಡ್ತೀನಿ. ಇದರಿಂದ ಏನಾಗುತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ಅದೇನ್ ಚಮತ್ಕಾರ ಅಂತ. ನೋಡಿ ಬರ್ತಾ ಇದ್ದಾವೆ ಸಾರ್. ಓಹೋ, ಜಯರಾಮ, ನೀನ್ ವೇಗವಾಗಿ ಹೋಗು, ವೇಗವಾಗಿ. ಜಯರಾಮ, ಇನ್ನು ವೇಗವಾಗಿ ಹೋಗು. ಚಿಪ್ಪನ್ನ ತೆಗಿಯಕ್ ಆಗ್ತಾ ಇಲ್ಲ. ಇದನ್ನ ಪಕ್ಕ ಯಾರೋ ಮಾಡಿದ್ದಾರೆ. ಇದು ಗಾಡಿನೆಲ್ಲ ತನ್ನ ಕಡೆ ಸೆಳ್ಕೊಳ್ಳುತ್ತೆ. ಈಗ ಈ ಚಿಪ್ನ ಶಿವನ ಸೈಕಲ್ನ ಮುಂದೆ ಟೈರ್ ಹತ್ರ ಅಂಟಿಸ್ಬೇಕು. ಅದರ ಗ್ರಾವಿಟಿ ಇಂದ ಅವನ್ಗೆ ಹಾರೋದಿಕ್ಕೆ ಕೂಡ ತುಂಬಾನೇ ಕಷ್ಟ ಆಗುತ್ತೆ. ಗೊತ್ತಾಯ್ತಲ್ವಾ ನಿಮ್ಗೆ? ಹಾ, ಮತ್ತೆ ಈ ಸಲ ಅದರ ಪವರ್ ಕೂಡ ನಾನು ಹೆಚ್ಚಿಸಿದ್ದೇನೆ. ಅದರಿಂದ ಟ್ರಕ್ ಕೂಡ ಅವನ್ನ ಫಾಲೋ ಮಾಡುತ್ತೆ. ಮತ್ತೆ ಅವನ ಕತೆ ಮುಗಿತು ಅಂತಾನೆ ಅರ್ಥ ಈ ಸಲಕ್ಕೆ. ಶಿವ, ನಡಿ, ತುಂಬಾ ತಡ ಆಗಿದೆ. ಈಗ ಮನೆಗೆ ಹೋಗೋಣ. ಹಾ ರೇವಾ, ಅಜ್ಜಿ ಕೂಡ ಲಂಚ್ಗಾಗಿ ವೇಟ್ ಮಾಡ್ತಿರ್ತಾರೆ. ನನ್ಗನ್ಸುತ್ತೆ ಇನ್ನೊಂದ್ಸಲ ಅವ್ರು ಏನೋ ಒಂದು ಚಿಪ್ನ ಹಾಕಿದ್ದಾರೆ ನನ್ನ ಸೈಕಲ್ ಅಲ್ಲಿ ಅಂತ. ಆದ್ರೆ ಯಾವ್ದ್ರಲ್ಲಿ? ಇದಂತೂ ಗೊತ್ತಿಲ್ವಲ್ಲ. ಎಲ್ರು ಬೇರೆ ಆಗಿ. ಓಹೋ, ಇದಂತೂ ಹಾರ್ತಾನೂ ಇಲ್ಲ. ಆದ್ರೆ ಏನಾದ್ರೂ ಮಾಡ್ಲೇಬೇಕು. ಬೂಸ್ಟರ್ ಆನ್. ಓಕೆ, ಈಗ ಅದ್ರ ಟೊಪ್ಪಿನ ಅದಕ್ಕೆ ಹಾಕಿಸ್ತೀನಿ. ಲಡ್ಡು ಸಿಂಗ್ ಸರ್, ಪಾಪ ಎಲ್ಲಿರೋದು? ಶಿವ, ಶಿವ, ಅದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ನೀನೀಗ ಮನೆ ಕಡೆ ಹೋಗ್ಬೇಡ. ಅವರೆಲ್ಲ ಒಳ್ಳೆಯವರಲ್ಲ. ಅವ್ರ ಕೈಗೆ ಸಿಕ್ಕಾಕೊಂಡು ಸಮಸ್ಯೆ ಮಾಡ್ಕೋಬೇಡ ನೀನು. ಓಹೋ ಲಡ್ಡು ಸಿಂಗ್ ಸರ್, ಇದು ತಮಾಷೆ ಮಾಡುವಂತ ಟೈಮ್ ಅಲ್ಲ. ಕಾರ್ ಟ್ರಕ್ ಎಲ್ಲ ನನ್ನ ಹಿಂದೆ ಬಿದ್ದಿವೆ, ಅರ್ಥ ಮಾಡ್ಕೊಳ್ಳಿ. ಬೇಗ ಪಾಪ ಮನೆ ಎಲ್ಲಿರೋದು ಅಂತ ನೀವು ಹೇಳಿ. ಸಿಟಿ ಹೊರಗಡೆ ಇರೋ ಒಂದು ಹಳೆ ಫ್ಯಾಕ್ಟ್ರಿ ಹತ್ರ. ನಾನು ಕೂಡ ಅಲ್ಲೇ ಬರ್ತೀನಿ. ನೀನ್ ಒಬ್ನೇ ಹೋಗ್ಬೇಡ ಅಲ್ಲಿಗೆ.
ಇಷ್ಟೊಂದು ಸೌಂಡು ಗಾಳಿನೇ ಅಷ್ಟೊಂದು ಜೋರಾಗಿ ಬರ್ತಿಲ್ವಲ್ಲ. ಅಂಕಲ್ ಓಡಿ. ಹಿಡ್ಕೊಳ್ಳೆ ಅವನನ್ನ. ಇವಾಗ ಅವನು ತಪ್ಪಿಸ್ಕೊಂಡು ಹೋಗ್ಲೇಬಾರ್ದು. ಅಯ್ಯೋ ನನಗೆ ಕ್ಷಮಿಸ್ಬಿಡು, ನನಗೆ ಕ್ಷಮಿಸ್ಬಿಡು, ನಾ ಹೋಗ್ಬಿಡ್ತೀನಿ. ಅಯ್ಯೋ ಏನ್ ಪಾಪ ಅವ್ರೆ, ಮಜಾ ಬಂತ? ನಾನ್ ನಿನ್ನ ಬಿಡೋದಿಲ್ಲ. ಆದ್ರೆ ಮೊದ್ಲು ಹಿಡಿರಿ ನನ್ನ. ಆ, ಪಾಪ ತಲೆ ಕೆಡಿಸ್ಕೊಂಡ್ರೆ ಬೆಟ್ಟಗಳೇ ಅಲಗಾಡ್ಬಿಡತ್ತೆ. ನೀನ್ ಯಾವ ಲೆಕ್ಕನೋ? ಅಯ್ಯೋ, ನೀನಂತೂ ನನ್ನನ್ನು ಸಂಪೂರ್ಣವಾಗಿ ಅಲಗಾಡಿಸ್ಬಿಟ್ಟೆ. ಹೋಗು, ನಾನು ನಿನ್ನ ಕ್ಷಮಿಸಿದ್ದೀನಿ. ಮತ್ತೆ ನನಗೆ ನೀನು ತಲೆ ಕೆಡಿಸ್ಬಾರ್ದು. ಇನ್ಸ್ಪೆಕ್ಟರ್ ಸರ್, ಮೊದಲು ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ಮತ್ತೆ ನನಗೆ ಕೋಪ ಬಂದ್ರೆ ಸರಿ ಇರೋದಿಲ್ಲ. ಅಯ್ಯೋ ಅಯ್ಯೋ. Watch India's largest kids library only on Geo Hotstar. Download the app now.